ಮಾಡುವುದು ಒಳ್ಳೆಯದಲ್ಲವೇ ಬಾವ? ಕೃಷ್ಣ ವಚನವನ್ನು ಕೇಳಲು ನಾನು ದ್ವಾರಕಿ ಹಸ್ತಿನಾವತಿಯಿಂದ ದ್ವಾರಕಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಸಾಮ್ರಾಜ್ಯ. ಕೃಷ್ಣ, ನೀನು ನನಗೆ ಸಹಾಯವನ್ನು ಮಾಡುವೆಯೋ ಅಥವಾ ಮುಂಬರುವ ಅನರ್ಥಗಳನ್ನು ಎದುರಿಸಲು ನೀನೇ ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಇರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವನು. ಅದರಲ್ಲೂ ಅರ್ಜುನನು ನಿನಗಿಂತ ಚಿಕ್ಕವನು. ಅವನಿಗೆ ಬೇಕಾದ್ದನ್ನು ಮೊದಲು ಕೇಳಿ ಪಡೆಯುವುದಿದ್ದಾರ ಆತನಿರುವುದು. ಈಗ ಕೇಳಿ, ಅಪ್ರತಿಮ ವೀರ ಭಟರಿಂದ ಕೂಡಿರುವ ನನ್ನ ಬಲರಾಮ ದೇವರ ಸೈನ್ಯ ಯಾದವ ಅಕ್ಷರಮಿ ಸೈನ್ಯದಳ ಒಂದು ಕಡೆ, ಆದರೆ ಯುದ್ಧ ಹೆಣ್ಣುಮಕ್ಕಳು ನಿರಕ್ಷಣವಾದ ನಾನೊಂದು ಕಡೆ. ಪಾಠ ನನಗೆ ಯಾವುದು ಬೇಕು ಪಾಠ? ಈತನನ್ನು ಕಟ್ಟಿಕೊಂಡು ನನ್ನ ಕೃಷ್ಣ, ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಸಾಕು. ಭಲೆ ಭಲೆ ಕೌರವೇಶ್ವರ, ಪರಾಕ್ರಮಕ್ಕೆ ತಕ್ಕಂತನ್ನೇ ಆರಿಸಿಕೊಂಡಿವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡಿ. ನಡೆ. ಏನಿ ಕನ್ಸನ್ನೆಯ ಚತುರೇ, ಕಪಟಮೋ ಕಪಟಿ ಮಾಯಾವಿ, ನಿನ್ನ ಕನ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾಜಾಲವನ್ನು ನಾನೇನು ಅರಿದವನೆಂದು ಭಾವಿಸಿದೆಯಾ? ಪಾಂಡವರೆಂದರೆ ನಿನಗೆ ಎಷ್ಟೊಂದು ಮಮಕಾರ, ಅದರಲ್ಲೂ ಈ ಪಾತ್ರನಾದರೂ ಆದರೂ ಬಾಧಕವಿಲ್ಲ ಕೃಷ್ಣ. ಹೀಗಿರುವಾಗ ನಾವು ನಿಮ್ಮನೇನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ನಾವೇ ಬೇರೆಯಾದವು. ಕೃಷ್ಣ, ಮುಂಬರುವ ಕುರುಕ್ಷೇತ್ರ ಮಹಾಸಮರದಲ್ಲಿ ಯಾರ ಪಕ್ಷವಾಗಿ ಕಾದಾಡದಲ್ಲವೆಂದು ವಾಚನ ಬಿಟ್ಟಿರುವೆ ಬಾವಾ. ವಾಚನ ಬೆಷ್ಟನೆ ಅದೇ ಎಚ್ಚರಿಕೆ ಬಾವ. ಮಾಡಿದ ಪ್ರತಿಜ್ಞೆಯನ್ನು ಎಂದಿಗಾದರೂ ಮರೆಯುವುದಂತೆ, ಅದು ನಿನ್ನ ವಿಚಾರದಲ್ಲಿ. ನಾನು ಬಹಳ ಎಚ್ಚರಿಕೆಯಿಂದಲೇನು. ನಡೆ ಬಾವ, ಕೃಷ್ಣ, ಒಳ ಸ್ವಲ್ಪ ಫಲಿಸೆಂದು ಈಗ ಬೇಡವೋ ಮಾಧವ, ಒಂದೇ ಸನ್ನಿಸೋಣ.